ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಪ್ರಕಟಣೆಯ ಪುಸ್ತಕದಿಂದ ಒಂದು ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ರೆವಲೇಷನ್ ರಿವೀಲ್ಡ್. ಈ ಪ್ರಕಟಣೆಯ ಪುಸ್ತಕವು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಒಂದು ಪುಸ್ತಕವಾಗಿದೆ ಅಂತ ನಾನು ಕೇಳುವುದಾದರೆ ಅದು ಸ್ವಲ್ಪ ಚರ್ಚೆಯುತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಹೋಗುತ್ತದೆ. ನಾವು ಕೀರ್ತನೆ ಪುಸ್ತಕವನ್ನು ಇಷ್ಟಪಡ್ತೇವೆ, ಅರಣ್ಯಕಾಂಡ ಕೂಡ ಇಷ್ಟಪಡ್ತೇವೆ, ಆದಿಕಾಂಡವನ್ನು ಕೂಡ ಇಷ್ಟಪಡ್ತೀವಿ. ಎಲ್ಲೋ ಒಂದು ಕಡೆ ಈ ಪ್ರಕಟಣೆ ಮತ್ತು ದಾನಿಯೇಲ ಪ್ರವಾದನೆ ಗ್ರಂಥಗಳನ್ನು ಅಷ್ಟಾಗಿ ಆಳಕ್ಕೆ ನಾವು ಹೋಗೋದಿಲ್ಲ. ನಾವೇನು ಪಾಸ್ಟ್ರುಗಳು ತಿಳ್ಕೋಬೇಕು. ನಾವು ಸಾಧಾರಣ ಸಭಿಕರು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥವ್ರನ್ನ ನಾನೇ ಕೇಳಿದ್ದೇನೆ. ಸತ್ಯ ವೇದದ ಅತಿ ಮುಖ್ಯವಾಗಿರ್ತಕ್ಕಂಥ ಎಲ್ಲ ಸಂದೇಶಗಳಲ್ಲಿ ಈ ಪ್ರಕಟಣೆಯ ಪುಸ್ತಕದ ಸಂದೇಶಗಳು. ಇದನ್ನು ಓದುವವರು ಧನ್ಯರು, ಅದರಂತೆ ನಡೀತಕ್ಕಂಥವರು ಕೂಡ ಧನ್ಯರು ಎಂತಕ್ಕಂಥ ಅಂಶದೊಂದಿಗೆ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಈ 6ನೇ ಅಧ್ಯಾಯ 6ನೇ ವಚನದಲ್ಲಿದ್ದೇವೆ. ನಾವು ಎಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವರು ಈ ಒಂದು ಕಾರ್ಯಕ್ರಮವನ್ನು ಮೊದಲನೇ ಸಾರಿ ನೋಡ್ತಾ ಇರಬಹುದು. ಅವ್ರಿಗೋಸ್ಕರ ಈ 4 ಜೀವಿಗಳು ಮಧ್ಯದಿಂದ ರೂಪಾಯಿಗೆ 1 ಸೇರು ಗೋಧಿ, ಅಲ್ಲಿವರೆಗೂ ನಾವು ಬಂದಿದ್ದೇವೆ. ಅದನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳಿಸ್ಕೊಡಿ. ಅದನ್ನ ಹೇಳಲಿಕ್ಕೆ ಮುಂಚೆ ನೀವು ಹೇಳಿದ್ದಕ್ಕೆ ಇನ್ನೊಂದನ್ನು ಸೇರಿಸಿ ಹೇಳ್ತೇನೆ. ದಯವಿಟ್ಟು ಹೇಳಿ ಸರ್. ಪ್ರಕಟಣೆ ಪುಸ್ತಕವನ್ನು ಇದುವರೆಗೂ ಓದದೇ ಇರೋರು ಓದ್ಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮಷ್ಟಕ್ಕೆ ನೀವೇ ಅದರಲ್ಲಿ ಪ್ರೀತಿ ಉಟ್ಕೋತದೆ. ಖಂಡಿತವಾಗಿ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಹೌದಲ್ಲ? ಯಾರು ಓದ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ ಅದನ್ನು ಹಿಂಗಿದೆಯಾ, ಸರಿ ಹುಡ್ಕೋಣ, ಓದೋಣ ಅನ್ನೋ ಖಂಡಿತವಾಗಿಯೂ ಅದರ ಮಾಹಿತಿ ಸಿಗ್ತದೆ. ಅದರಲ್ಲಿ 2 ಮಾತು. ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡ್ತಾನೆ ಅದನ್ನು ನೀವು. ಒನ್ಸ್ ಯು ಸ್ಟಾರ್ಟ್ ರೀಡಿಂಗ್ ದ ಬುಕ್ ಆಫ್ ರೆವಲೇಷನ್, ದ ಲಾರ್ಡ್ ಹಿಮ್ಸೆಲ್ಫ್ ವಿಲ್ ಎಕ್ಸ್ಪ್ಲೇನ್ ಟು ಯು ದ ಟ್ರೂತ್. ಹೇಳಿ. ಈಗ 4ನೇ ಒಂದು ಮನುಷ್ಯ ಜೀವಿ ಅಂದರೆ ಮೂರನೇ ಮುದ್ರೆಯಲ್ಲೇ ಇದ್ದೇವೆ ನಾವು. 3ನೇ ಮುದ್ರೆಯಲ್ಲಿ ಇಷ್ಟೊಂದು ವಿಷಯ ಅಡಕವಾಗಿದೆ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ. ನಾನು ಹುಡುಕ್ತಾ ಮುಗಿತಾನೇ ಇಲ್ಲ. ಇದೊಂಥರ ನಿಧಿಯನ್ನು ನಾವು ಹುಡುಕುವಾಗ ಎಷ್ಟು ಆಳಕ್ಕೆ ಹೋಗ್ತೀವಿ ಅಷ್ಟು ನಿಧಿ ಸಿಗ್ತದಂತೆ. ದೇವ್ರ ವಾಕ್ಯ ಹಾಗೆ ಒಂಥರ ನಿಧಿ ಇದ್ದಂಗೆ. ನೀವು ಎಷ್ಟು ವರ್ಷ ಹುಡುಕ್ತಾ ಇದ್ರೂ ಹೊಸ ಹೊಸ ವಿಷಯಗಳು ನಮಗೆ ಗೋಚರವಾಗ್ತಾ ಇದೆ. ನಾವು ಸಹ ಈಗ ಸೇವೆಯಲ್ಲಿ 40 ವರ್ಷದ ಮೇಲಾಗಿದೆ. ಆ 40 ವರ್ಷದ ಮೇಲಾದರೆ ಇನ್ನೂ ಸಹ ದೇವ್ರ ವಾಕ್ಯವನ್ನು ಓದುವಾಗ ಇದೇನಪ್ಪ ಹೊಸ್ತಾಗಿದೆ, ಇಷ್ಟು ಇದೆಯಾ ಅಂತ. ಈ ಸತ್ಯವೇದವನ್ನು ಹೆಚ್ಚು ಕಡಿಮೆ ನಾನು ಒಂದು 10 ಸಾರಿ ಓದಿದ್ದೇನೆ. ಇವಾಗ 11ನೇ ಸಾರಿ ಓದ್ತಾ ಇದ್ದೇನೆ. 11ನೇ ಸಾರಿ ಓದುವಾಗಲೂ ನನಗೆ ಎಂಥದ್ದು ಇದನ್ನು ಓದಿರಲಿಲ್ಲ ನಾನು, ಇದು ಹೀಗೆ ಇತ್ತ ಎಂಬುದಾಗಿ. ಸೊ ಅಷ್ಟೊಂದು ವಿಷಯ ಅಡಕವಾಗಿದೆ. ಇದು ಜೀವನ ಪರ್ಯಂತರ ನಾವು ಓದ್ಕೊಳ್ಬೋದು. ಇದರಲ್ಲೇನು 10ನೇ ಕ್ಲಾಸ್ ಮುಗಿದ್ಮೇಲೆ ನಿಲ್ಲಿಸ್ಬಿಡ್ರಿ, ಡಿಗ್ರಿ ಮುಗಿದ್ಮೇಲೆ ನಿಲ್ಲಿಸ್ಬಿಡ್ರಿ, ಆ ರೀತಿ ಬರಲ್ಲ. ಇಲ್ಲಿ ಏನು ಕೊಡ್ತಾ ಇದೆ ಅಂದರೆ, ಒಂದು ಜೀವಿ ಬಂದು ಹೇಳ್ತಾ ಇದೆ ಲೋಕದಲ್ಲಿ ಏನು ನಡೀತಾ ಇದೆ. 1 ರೂಪಾಯಿಗೆ ಇಷ್ಟು ಗೋಧಿ ಮಾರ್ತಾ ಇದ್ದೀರಾ ನೀವು, ವಸೂಲಿ ಮಾಡ್ತಾ ಇದ್ದೀರಾ, ದರೋಡೆ ಮಾಡ್ತಾ ಇದ್ದೀರಾ ನೀವು, ಹೌದಲ್ಲ? ಬಡವರನ್ನ ನೀವು ಸುಲಿಗೆ ಮಾಡ್ತಾ ಇದ್ದೀರಾ, ಇದು ಅನ್ಯಾಯ. ಹಿಂಗೆ ಮಾಡಿದ್ರೆ ನಿಮಗೆ ಬರಗಾಲ ಬರ್ತದೆ. ಕೇವಲ ಊಟದ ಬರಗಾಲ, ದೇವರ ವಾಕ್ಯದ ಬರಗಾಲ ಬರ್ತದೆ ಎಂಬುದಾಗಿ ಒಂದು ವಾಕ್ಯ ಓದೋಣ. 1ನೇ ಪೇತ್ರ 5ನೇ ಅಧ್ಯಾಯ 2ನೇ ವಚನ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದ ಅಲ್ಲ, ಸಿದ್ಧ ಮನಸ್ಸಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಯಾವುದರಿಂದ? ಸಿದ್ಧವಾದ ಮನಸ್ಸಿಂದ. ಯಾವುದರಿಂದ ಆಗಬಾರ್ದಂತೆ? ಹಿಂದೆ ನೀಚ ಲಾಭ, ಫಿಲ್ದಿ ಲೂಕರ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತದೆ. ಸೊ ನೀಚ ಲಾಭಕ್ಕೋಸ್ಕರ ಮಾಡಬೇಡಿ. ಯಾತಕ್ಕೋಸ್ಕರ ಮಾಡಿ? ಸಿದ್ಧ ಮನಸ್ಸಿನಿಂದ. ಈಗ ಇದು ಈ ಒಂದು ಪದಕ್ಕೋಸ್ಕರ ನಾನು ಒಂದು
ಆದರೆ ಈಗ ನೀವು ನೋಡೋದಾದರೆ ಯಾರು ಏನೂ ಸುಮ್ಮನೆ ಮಾಡೋದೇ ಇಲ್ಲ. ಲಾಭ ಇಲ್ಲದೆ ನನಗೊಂದು ಇದರಲ್ಲಿ ಏನು ಲಾಭ, ಇದರಲ್ಲಿ ಏನು ನನಗೆ ಲಾಭ ಅನ್ನೋದನ್ನು ಒಂಥರ ವಾಡಿಕೆಯಾಗಿ ಮಾಡಿಬಿಡು. ಇದರಲ್ಲಿ ಏನು ನಮಗೆ ಲಾಭ? ನಿಮ್ಗೆ ಸಂಬಳ ಸಿಗುತ್ತೆ ಪಾಸ್ಟ್ರುಗಳು, ನೀವಾಗಿ ಮಾಡಿ, ನೀವು ಸಂಬಳ ಇಸ್ಕೊತಾ ಇದ್ದೀರಾ ಆ ಕೆಲಸಕ್ಕೆ, ಇದರಲ್ಲಿ ನನಗೇನು ಲಾಭ? ನಾನು ಹೋಗಿ 4 ಜನಕ್ಕೆ ಹೋಗಿ ಹೇಳೋದು ನನಗೇನು ಲಾಭ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಮಾತಾಡ್ತಕ್ಕಂಥ ನೀವು ಕೇಳಿರ್ಬೋದು. ಖಂಡಿತ ಮುಂದುವರಿಸಿ. ಈಗ ಕೆಲವ್ರು ಏನು ಹೇಳ್ತಾರೆ, ಈಗ ಸಭೆಯಲ್ಲಿ ಒಬ್ಬ ಖಜಾಂಜಿ ಅವನ ಸಭೆ ಆರಿಸ್ಕೊಳ್ತದೆ, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ನೀ ಏನು ಮಾಡಿದ್ಯಾ ಅಂಬುದು ಹೇಳುವಾಗ ಅವ್ನು ಕೆಲಸ ಮಾಡೋದನ್ನೇ ಬಿಟ್ಬಿಡ್ತಾನೆ. ನಿರಾಶೆ ಮಾಡ್ತೀವಿ ನಾವು. ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಿಮ್ಮ ಲಾಭಕ್ಕೋಸ್ಕರ ನೀವು ಮಾಡ್ಕೊಳ್ಬೇಡಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಜಿಕೇಲ್ ಬರೋ ಪ್ರವಾದನಗಂತ 28ನೇ ಅಧ್ಯಾಯ 16 ಮತ್ತು 18ನೇ ವಚನ ನೋಡುವಾಗ ಎಷ್ಟು ಸುಂದರವಾಗಿ ಖಂಡನೆಯನ್ನ ಮಾಡ್ತಾರೆ, ಎಷ್ಟು ಸುಂದರವಾಗಿ ಇದರ ಬಗ್ಗೆ ಹೇಳ್ತಾರೆ ಎಂಬುದನ್ನು ಗಮನಿಸೋಣ. ಎಜಿಕೇಲ್ 28, 16, 18. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ಯಾರಿಗೂ ಹೋಲಿಸ್ತಾ ಇದೆ ಇದು? ಲೂಸಿಫರ್. ನಿನ್ನ ಯಾವುದರಿಂದ? ಮಿತಿ ಇಲ್ಲದ ವ್ಯಾಪಾರದಿಂದ, ಮಿತಿ ಮೀರಿ ವ್ಯಾಪಾರ ಮಾಡ್ತಾ ಇದೆಯಾ. ನಮ್ಗೆ ಎಷ್ಟು ಬೇಕು ಅಷ್ಟರಲ್ಲಿದ್ದರೆ ತೃಪ್ತಿ ಆಗ್ತದೆ. ಅದಕ್ಕಿಂತ ನಮಗೆ ಬೇಕು ಅಂದಾಗ ನಾವು ಪಾಪಕ್ಕೆ ಗುರಿ ಆಗ್ತೇವೆ. 18ನೇ ವಚನ ನೋಡಿ. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಕಪ್ಪು ಕುದುರೆ ಪ್ರಯಾಣ ಮಾಡ್ತಾ ಇದೆ. ಯಾವುದಕ್ಕೆ ಪ್ರಯಾಣ ಮಾಡ್ತಾ ಇದೆ ಅಂದರೆ, ನಾನು ಹೇಳಿದಾಗೆ ಈ ಕುದುರೆಯಲ್ಲಿ ಏನೇನಿದೆ? ತಕ್ಕಡಿ ಇದೆ, ತೂಕ ಮಾಡ್ತದೆ. ತಕ್ಕಡಿ ಯಾವುದಕ್ಕೆ? ಪ್ರತಿಯೊಂದು ನ್ಯಾಯಾಲಯದಲ್ಲಿ ಏನು ನೋಡ್ತೀವಿ ನಾವು? ತಕ್ಕಡಿ ನೋಡ್ತೀವಲ್ವ? ನ್ಯಾಯ ದೇವತೆ ತಕ್ಕಡಿ ಇರ್ತದೆ. ಆ ತಕ್ಕಡಿ ಯಾವ ಕಡೆ ಹೋಲ್ತದೆ? ನ್ಯಾಯ ಅನ್ಯಾಯ, ನ್ಯಾಯ ಅನ್ಯಾಯ. ಇದೆಲ್ಲವನ್ನು ತೂಕ ಮಾಡುವಾಗ ಸ್ವಾಮಿ ನಮ್ಮನ್ನು ನೋಡಿ, ಆವತ್ತಿನ ಜನವನ್ನು ನೋಡಿದ ಹಾಗೆ ಹೇಳ್ತಕ್ಕಂಥದ್ದು, ನೀನು ಯಾವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿದೀಯಾ? ನಿನ್ನ ಆಸಕ್ತಿ ಯಾವುದ್ರ ಮೇಲಿದೆ? ಪ್ರತಿಯೊಬ್ಬರು ಸಹ ಇವತ್ತು ಮೋಜು, ಮಸ್ತಿ, ಮನೋರಂಜನೆ, ವ್ಯಾಪಾರ ಇವುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ. ಈಗ ಸಭೆಯಲ್ಲೇ ಕುಳಿತಿರ್ತಾರೆ ಜನ, ತಕ್ಷಣ ಒಂದು ಫೋನ್ ಕಾಲ್ ಬಂದ ತಕ್ಷಣ ನಾವೇನು ಮಾಡ್ತೀವಿ? ಬರ್ತೀವಿ ಅಂತ ಹೋಗ್ಬಿಡ್ತೀವಿ. ಅಯ್ಯೋ, ಇದಕ್ಕಿಂತ ಮುಖ್ಯವಾದದ್ದು ನನಗಿದೆ, ಯಾರೋ ಕರೀತಾ ಇದ್ದಾರೆ. ನಾನು ಫಸ್ಟ್ ಐ ಶುಡ್ ಕನ್ಫೆಸ್, ನಾನು ಕೆಲವ್ರನ್ನ ಫೋನ್ ಮಾಡಿ ಕೇಳ್ತೀನಿ, ಏನಪ್ಪ ಈ ವಾರ ಚರ್ಚಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಇತ್ತು ಪಾಸ್ಟರ್ ಅಂತ. ಇಟ್ ಮೇಕ್ಸ್ ಮೀ ವಂಡರ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗಾಡ್. ಖಂಡಿತವಾಗಿ ತುಂಬ ದುಃಖಕರವಾಗಿರ್ತಕ್ಕಂಥ ವಿಷಯ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಪ್ರಕಟಣೆ ಪುಸ್ತಕವನ್ನು ಓದುವಾಗ ಕೆಲವು ಪ್ರಶ್ನೆಗಳನ್ನು ನಾವು ನಮಗೆ ಕೇಳಿಕೊಳ್ಳುವಂಥ ಪ್ರಸಂಗಗಳು ಅನೇಕ ಬರ್ತವೆ. ಈ 6ನೇ ಅಧ್ಯಾಯ 6ನೇ ವಚನವನ್ನು ನಾವು ಚರ್ಚೆ ಮಾಡುವಾಗ ಆ ಕತ್ತಲೆ ಯುಗದಲ್ಲಿ ಇದ್ದಂಥ ಎಲ್ಲ ರೀತಿಯಾದ ಕೆಟ್ಟತನವು ಈಗಿನ ಕಾಲಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದೆಯಾ ಎಂಬತಕ್ಕಂಥ ಪ್ರಶ್ನೆ ಮೊದಲನೇದಾಗಿ ಕೇಳ್ಕೋಬೇಕು. ಎರಡನೇದಾಗಿ ಉದಾಹರಣೆಯನ್ನು ಒಂದು ಕೊಡ್ತಾ ಇದ್ದೆ ನಾನು ಪಾಸ್ಟರ್ ಪ್ರಸನ್ನ ಅವರಿಗೆ. ಯಾಕಪ್ಪ ಸಭೆಗೆ ಬರಲಿಲ್ಲ ಹೋದ್ವಾರ ಅಂತ ಕೇಳಿದ್ರೆ, ನನಗೊಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಇತ್ತು ಅಂತ ಹೇಳ್ತಾರೆ. ನಿನ್ನ ಯೆಹೋವ ದೇವರಿಗೆ 2ನೇ ಸ್ಥಾನವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಮೂರ್ತಿ ಪೂಜೆ ಮಾಡಬೇಡಿ ಅಂತ. ಮೂರ್ತಿ ಪೂಜೆ ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬಸ್ ಹತ್ಕೊಂಡೋಗಿ ಶಿವಾಜಿನಗರ್ಗೆ ಹೋಗಿ ಸೆಂಟ್ ಮೇರೀಸ್ ಚರ್ಚ್ ಹತ್ರ ರೈಟ್ ಸೈಡಲ್ಲಿ ಮಾರ್ತಾರೆ ಮೂರ್ತಿ, ಅದು ತಗೊಬಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ ಮೂರ್ತಿ ಪೂಜೆ ಅಂತ ಅಂದ್ಕೊಂಡಿದ್ದೀವಿ. 2ನೇ ಸ್ಥಾನವನ್ನು ದೇವರಿಗೆ ಕೊಡ್ತಕ್ಕಂಥವ್ರು ಎಲ್ಲರೂ ಮೂರ್ತಿ ಪೂಜೆ ಮಾಡ್ತಾರೆ. ಮುಂದುವರಿಸಿ ಸರ್. ಖಂಡಿತವಾಗಿಯೂ ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಿ ಒಂದು ವೇಳೆ ಒಬ್ಬ ಬರಹಗಾರರು ಹೇಳ್ತಾರೆ, ಯೇಸು ಕ್ರಿಸ್ತನು ನಮ್ಮ ಸಭೆಯೊಳಗೆ ಬಂದು ಹಾದು ಹೋಗುವಾಗ
ನಮ್ಮ ವ್ಯಾಪಾರಗಳನ್ನು, ನಮ್ಮ ವ್ಯವಹಾರಗಳನ್ನು. ಇವತ್ತಿನ ಕಾಲದಲ್ಲಿ ಬಹಳ ಪ್ರಾಮುಖ್ಯವಾಗಿ ಬಹಳ ಅಸಹ್ಯಕರವಾದದ್ದು, ದುಃಖಕರವಾದದ್ದು ಅಂದರೆ ವ್ಯಾಪಾರ ಮಾಡಲ್ಲ, ಮೊಬೈಲ್ ಇಟ್ಕೊಂಡು ಅಲ್ಲಿ ಸರ್ಮನ್ ನಡೀತಿದ್ರೆ ಇಲ್ಲಿ ಬೇರೆ ಏನೋ ನೋಡ್ತೀವಿ, ಬೇರೆ ಏನೋ ನೋಡ್ತಾ ಇರ್ತೀವಿ. ಅರ್ಥ ಆಯ್ತಲ್ಲ? ಅದು ಸಹ ಏನಾಗುತ್ತೆ, ದೇವ್ರಿಗೆ ಸ್ಥಾನ ಕೊಡ್ತಾ ಇಲ್ಲ, ದೇವ್ರ ವಾಕ್ಯವನ್ನು ಕೇಳ್ತಾ ಇಲ್ಲ. ಗೌರವ ಪಡಿಸೋದು. ಸ್ವಿಚ್ ಆಫ್ ಮಾಡಲಿಕ್ಕೂ ಮನಸ್ಸು ಬರಲ್ಲ, ಸೈಲೆಂಟ್ ಆಗಲಿಕ್ಕೂ ಕೆಲವು ಸಾರಿ ಮನಸ್ಸು ಬರಲ್ಲ, ಅದೇ ಓಡ್ಕೊಂಡಿರ್ತದೆ. ಇದು ಅನೇಕ ಸಾರಿ ಕೀಳ್ಮಟ್ಟದ ಜನರಲ್ಲಿ ಆಗ್ತದೆ ಅಂತಲ್ಲ, ದೊಡ್ಡವರಲ್ಲೂ ಸಹ ಆಗ್ತದೆ. ಕಾರಣ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ ಅದನ್ನು ಒಬ್ಬ ಬರಹರು ಹೇಳ್ತಾರೆ. ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಬಂದರೆ, ಯೇಸು ಸ್ವಾಮಿ ಇದ್ರಲ್ಲ, ಆ ಸಮಯದಲ್ಲಿ ದೇವಾಲಯಕ್ಕೆ ಹೋದಾಗ ಏನು ಮಾಡ್ತಾ ಇದ್ರು? ಆವಾಗ ಹೊಡೆದ್ರು ಹೆಸರು ಗನ್ನ ಎತ್ಕೊ ಬರ್ತಾರೆ. ಚೆದರಿಸಿದ್ರ ಹಾಗೆ ನಮ್ಮನ್ನು ಸ್ವಾಮಿ ಚೆದರಿಸ್ತಾನೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಸತ್ಯವು ಮಾರಲ್ಪಟ್ಟಿತು. ನಿಮ್ಮ ಲಾಭಕ್ಕೋಸ್ಕರ ಸತ್ಯವನ್ನು ಏನು ಮಾಡಿದ್ದೀರಾ? ಮಾರ್ಬಿಟ್ಟಿದ್ದೀರಾ. ಒಂದು ವಾಕ್ಯ ಓದೋಣ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 23ನೇ ವಚನದಲ್ಲಿ ಸೊಲೊಮೋನನು ಏನು ಹೇಳ್ತಾನೆ ನೋಡೋಣ. ಸತ್ಯವನ್ನು ಎಂದರೆ ಜ್ಞಾನ, ಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ, ಬೈ ದ ಟ್ರೂತ್ ಸೆಲ್ ಇಟ್ ನಾಟ್. ಸತ್ಯವನ್ನ ನೀನು ಪಡೆದುಕೊಳ್ಬೇಕು, ಆ ಸತ್ಯವನ್ನ ಯಾವುದೇ ಕಾರಣಕ್ಕೂ ನೀನೇನು ಮಾಡಬಾರ್ದು, ಮಾರ್ಕೊಳ್ಬಾರ್ದು. ಇದೇ ಅವಧಿಯಲ್ಲಿ ತಾನೇ ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯ ಮಾರಲ್ಪಡ್ತು. ಯಾವ ಸತ್ಯ ಅದು? ಸಬ್ಬತ್ತು ಎಂಬತಕ್ಕಂಥ ಸತ್ಯ. ನಿಜವಾದ 7ನೇ ದಿನದ ಸಬ್ಬತ್ತಿನಿಂದ ಮೊದಲನೇ ದಿನದ ಸಬ್ಬತ್ತಿಗೆ ಅದು ಮಾರ್ಪಾಟಾಯಿತು. ಇದು ನೀವು 7th ಡೇನವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನಾವೊಂದು ಸವಾಲನ್ನು ಆಗ್ತಾ ಇದ್ದೇವೆ. ನೀವು ಹೋಗಿ ಎನ್ಸೈಕ್ಲೋಪೀಡಿಯಾ ಅಂತ ಏನಿದೆಯಲ್ಲ ಅದನ್ನು ಹುಡುಕ್ರಿ. ಇಲ್ಲ ಅಂದರೆ ನಿಮ್ಮ ಮೊಬೈಲ್ಗಳಲ್ಲೇ ನೀವು ಇವಾಗ ಭಾಳ ಸುಲಭವಾಗಿದೆ, ಏನು ಮಾಡ್ಬೋದು, ನೀವು ಗೂಗಲಲ್ಲಿ ಹಾಕಿ ನೋಡ್ರಿ, ಆ ಡೇಟ್ ಬರ್ತದೆ ಇಲ್ವೋ ನಾವು ಹೇಳ್ತೇವೆ ನಿಮಗೆ. ಬದಲಾವಣೆ ಯಾರಾಯಿತು, ಯಾವಾಗ ಮಾಡಿದ್ರು? ಇದು 7th ಡೇ ಅಡ್ವೆಂಟಿಸ್ಟ್ ಶುರು ಮಾಡಿರೋ ವಿಷಯ ಅಲ್ಲ. 7th ಡೇ ಅಡ್ವೆಂಟಿಸ್ಟ್ ಸಭೆ ಬಂದು 160 ವರ್ಷ ಆಯಿತು ಅಷ್ಟೇ. ಆದರೆ ಬದಲಾವಣೆ ಬಂದು ಸಾವಿರಾರು ವರ್ಷಗಳಾಗೋಯ್ತು. ಯಾವಾಗ ಬಂತು ಅನ್ನೋದು ಇದೆ, ಇದು ಆಗ್ತದೆ ಅನ್ನೋದು ಸತ್ಯವೇದದಲ್ಲಿತ್ತು. ಅದನ್ನು ನಾವು ಬಹಿರಂಗಪಡಿಸ್ತಾ ಇದ್ದೀವಿ. ನಮ್ಮ ಸಭೆ 7th ಡೇ ಅಡ್ವೆಂಟಿಸ್ಟ್ ಸಭೆಯು ಶುರುವಾಗಿ ಇಷ್ಟು ವರ್ಷಗಳಾಗಿಲ್ಲ. ಆದರೆ ಈ ಬದಲಾವಣೆ ಶನಿವಾರದಿಂದ ಭಾನುವಾರಕ್ಕೆ ಆಗ್ತಕ್ಕಂಥ ಬದಲಾವಣೆಯ ಮಾಹಿತಿಯು ಪ್ರಕಟಣೆ ಪುಸ್ತಕದಲ್ಲಿದೆ, ಚರಿತ್ರೆಯಲ್ಲಿದೆ. ಯಾರು ಮಾರ್ಪಾಡು ಮಾಡಿದ್ರು, ಯಾವ ಸಮಯದಲ್ಲಿ ಮಾರ್ಪಾಡು ಮಾಡಿದ್ರು, ಅದರ ಹಿನ್ನೆಲೆ ಏನು, ದಯವಿಟ್ಟು ಓದ್ರಿ. ನನ್ನ ಸಬ್ಬತ್ತನ್ನು ಕೈಗೊಂಡು ನಡೆ, ಆಜ್ಞೆಗಳಲ್ಲಿ ಯಾಕೆ ದೇವರು ಆಗ್ತಾ ಇದ್ರು, ಅದಷ್ಟು ಮುಖ್ಯ. ಈಗ ಕೆಲವರು ಹೇಳ್ತಾರೆ ಆರಾಧನೆಯ ಒಂದು ವಿಚಾರ ಇದರಲ್ಲಿ ಏನು ಇಷ್ಟೇನು ದೊಡ್ಡ ವಿಷಯ ಅಲ್ಲ, ಇದು ಯಾವ ದಿನ ಮಾಡಿದ್ರೆ ಏನೋ ಮಾಡಬೇಕು. ಈ 7th ಡೇ ಅಡ್ವೆಂಟಿಸ್ಟ್ನವ್ರು ಸ್ವಲ್ಪ ಸುಮ್ಮನೆ ಓವರಾಗಿ ಮಾಡ್ತಾವ್ರೆ. ಇದೊಂದು ಕೈ ಹಿಡ್ಕೊಂಡು 9 ಬಿಟ್ಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ನಾವು ರೆಡಿ. ಬಟ್ ಸಬ್ಬತ್ ದಿನವನ್ನ ಒಂದು ಆಜ್ಞೆಯಾಗಿ ಯಾಕೆ ದೇವರು ಕೊಟ್ಟರು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿದ್ರೆ, ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ನೀವು ಉಪಯೋಗಿಸಿದ್ರೆ ಭಾನುವಾರ ದಿನದಲ್ಲಿ ನೀವು ಸಭೆಗೆ ಹೋಗಲ್ಲ. ಇಫ್ ಯು ಯೂಸ್ ಯುವರ್ ಲಿಟಲ್ ಕಾಮನ್ ಸೆನ್ಸ್ ಆಸ್ ಟು ವೈ ಗಾಡ್ ಪುಟ್ ದ ಸಾಬತ್ ಇನ್ ದ ಕಮಾಂಡ್ಮೆಂಟ್, ಯು ವಿಲ್ ನಾಟ್ ವರ್ಷಿಪ್ ಆನ್ ಸಂಡೇ. ಮುಂದುವರಿಸಿ. ಖಂಡಿತವಾಗಿ. ಇನ್ನೊಂದ್ರೆ ಇದನ್ನು ಯಾಕೆ ಈಗ ಮಾಡಿದ್ರು ಅಂದರೆ, ಇಗ್ನೋರೆನ್ಸ್ ಆಫ್ ದ ಸ್ಕ್ರಿಪ್ಚರ್ ಅಂತಾರೆ. ಅಂದರೆ ಸತ್ಯವೇದದ ಒಂದು ಅಜ್ಞಾನ. ಜನಗಳಿಗೆ ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಿಲ್ಲ ಅನ್ನೋದಕ್ಕೆ ಯಾರು ಮುಂಕು ಮಾಡಿದ್ರು ಇವ್ರನ್ನ? ಸೈತಾನ ಒಂದು ದೊಡ್ಡ ಸಭೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು, ಅದರ ಕೈಯಲ್ಲಿ ಮುಷ್ಟಿಲಿ ಇಟ್ಟುಕೊಂಡು, ನಾನೇನು ಹೇಳ್ತೀನಿ ಇದನ್ನು ಮಾಡ್ಕೊಳ್ಬೇಕು ನೀವು ಎಂಬುದಾಗಿ. ಸೊ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಸಭೆ ಒಂದು ನಿಯಮನ ಹೊರಡಿಸ್ತು. ಏನು ನಿಯಮ ಅಂದರೆ, ನಿಮ್ಮ ಕೈಯಲ್ಲಿ ಯಾರಿಗೂ ಸತ್ಯವೇದ ಇರಬಾರ್ದು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಒಂದು ಭಾಷೆಯಲ್ಲಿ ಸತ್ಯವೇದವನ್ನು ಮುದ್ರಿಸಿದ್ರು. ಅದ್ಯಾವ ಭಾಷೆ? ಲ್ಯಾಟಿನ್ ಭಾಷೆ.
ಲ್ಯಾಟಿನ್ ಭಾಷೆಯಲ್ಲಿ 1,000 ವರ್ಷಗಳ ತನಕ ಸತ್ಯವೇದ ಇತ್ತಂತೆ. ಅಂದರೆ ಆ 1,000 ವರ್ಷದ ಬೇರೆ ಯಾವ ಭಾಷೆನೂ ಬಂದಿಲ್ಲ. ಅದಕ್ಕೆ ಇವರು ಜರ್ಮನಿಲಿ ಓದೋಕ್ಕಾಗ್ತಾ ಇಲ್ಲ, ಇಂಗ್ಲೀಷಲ್ಲಿ ಓದೋಕ್ಕಾಗ್ತಾ ಇಲ್ಲ. ಜಾನ್ ವೈಕ್ಲಿಫು, ವಿಲಿಯಂ ಟೆಂಡಲು ಇವರೆಲ್ಲ ಕಷ್ಟಪಡ್ತಾ ಇದ್ರು. ಯಾಕೆಂದರೆ ಈ ಲ್ಯಾಟಿನ್ ಭಾಷೆ ಎಂಬತಕ್ಕಂಥದ್ದು ಕ್ಯಾಥಲಿಕ್ ಸಭೆಯ ಅಫಿಷಿಯಲ್ ಲ್ಯಾಂಗ್ವೇಜ್. ಅಂದರೆ ಅದನ್ನು ಬಿಷಪ್ಗಳು ಮಾತ್ರ ಓದಬೇಕು, ಇವ್ರು ಮಾತ್ರ ಓದಬೇಕು. ಒಂದು ಸತ್ಯವೇದ ಇರ್ತದೆ, ಅದು ಸಭೆಯಲ್ಲಿರ್ತದೆ, ಅದನ್ನು ತೆಗೆದು ಓದುವಾಗ ಅವ್ರು ಕೇಳಬೇಕು ಅಷ್ಟೇ. ಈಗಲೂ ಕೂಡ ನಾನು ಈ ದೊಡ್ಡ ಸಭೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸಣ್ಣ ನಮ್ಮ ಬೀದಿನಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಬೀದಿನಲ್ಲಿ ಒಂದು ಮೂಲೆಯಲ್ಲಿ ಮಾಡಿ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಚರ್ಚ್ ಇದೆ. ನನಗೆ ತುಂಬ ಚೆಂದ. ಬೆಳಗ್ಗೆ ಸಂಡೇ ಬೆಳಗ್ಗೆ ಎಲ್ಲರೂ ಬೈಬಲ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ದಿನ ತಪ್ಪಾಗಿರ್ಬೋದು, ಬಟ್ ಅಷ್ಟು ಚೆನ್ನಾಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಆದರೆ ಈ ದೊಡ್ಡ ಸಭೆ ಇಡೀ ಕ್ರೈಸ್ತಿಯ ಜಗತ್ತಿಗೆ ಅಣ್ಣನಾಗಿರ್ತಕ್ಕಂಥ ಡಿನಾಮಿನೇಷನ್ಗಳಲ್ಲಿ ಇವರೇ ಅಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಬ್ಬರು ಬೈಬಲ್ ಹಿಡ್ಕೊಂಡು ಹೋಗಲ್ಲ. ಹ್ಯಾವ್ ಯು ವಂಡರ್ಡ್ ವೈ? ಒಬ್ಬರು ಕೂಡ ಬೈಬಲ್ ಹಿಡ್ಕೊಂಡು ಹೋಗಲ್ಲ. ಅವರ ಮನೆಗಳಲ್ಲಿ ಕೂಡ ಬೈಬಲ್ ಇರೋದಿಲ್ಲ. ಅವ್ರಿಗೆ ಬೈಬಲು ಹೇಗಿರುತ್ತೆ ಅಂತ ಕೂಡ ಕೆಲವರು ಗೊತ್ತಿದೆ ಏನೋ ಗೊತ್ತಿಲ್ಲ. ಗಾಡ್ ಪ್ರಾಮಿಸ್ ಅಂತಾರೆ ಬೈಬಲ್ ಮೇಲೆ. ಬೇಕಾದರೆ ಪ್ರಾಬಬ್ಲಿ ದೇ ಸಿ ಬೈಬಲ್ ಇನ್ ಅ ಕೋರ್ಟ್ ಓನ್ಲಿ. ಅದು ಪ್ರಮಾಣ ಮಾಡುವಾಗ ಪ್ರಾಬಬ್ಲಿ ಎತ್ಕೊಂಡ್ಬಂದು, ದಟ್ಸ್ ದ ಓನ್ಲಿ ಥಿಂಗ್. ಪ್ರಾಬಬ್ಲಿ ದೇ ಮಸ್ಟ್ ಬಿ ಟಚಿಂಗ್ ದ ಬೈಬಲ್. ಬಟ್ ಈ ಒಂದು ವಿಚಾರ, ಈ ದೊಡ್ಡ ಸಭೆಯ ಸಭಿಕರ ಮನೆಯಲ್ಲಿ ಸತ್ಯವೇದ ಇಲ್ಲದೆ ಇರತಕ್ಕಂಥದ್ದು ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ. 1 ವರ್ಷ, 1,000 ಅಥವಾ 100 ವರ್ಷಗಳು ಈ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೇಳಿ. ಖಂಡಿತವಾಗಿ. ಹಾಗಿರುವಲ್ಲಿ ಈ ಒಂದು ನಿಜವಾದ ಸತ್ಯ ಜನಗಳ ಕೈಯಲ್ಲಿ ಇಲ್ಲದ ಕಾರಣ ಜನಗಳಿಗೆ ಸತ್ಯ ಗೊತ್ತಾಗಿಲ್ಲ. ಓಕೆ, ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಒಂದು ಸಣ್ಣ ವಿರಾಮ. 1,000 ವರ್ಷ ಸತ್ಯವೇದವನ್ನು ಲ್ಯಾಟಿನ್ ಭಾಷೆಯಲ್ಲಿ ಮುದ್ರಿಸಲಾಗುತ್ತದೆ. ಕೆಲವೇ ಸತ್ಯವೇದಗಳನ್ನು ಬಿಡುಗಡೆಗೆ, ಚಲಾವಣೆಗೆ ಕೊಡಲಾಗುತ್ತದೆ. ಈ ಚಲಾವಣೆಗೆ ಕೊಡಲ್ಪಟ್ಟಿರ್ತಕ್ಕಂಥ ಸತ್ಯವೇದಗಳು ಆ ದೊಡ್ಡ ಸಭೆಯ ಪಾದ್ರಿಗಳು ಅವರು ಮಾತ್ರ ಉಪಯೋಗಿಸುವಂಥ ರೀತಿಯಲ್ಲಿ ಒಂದು ಕ್ರಮವನ್ನು ಮಾಡ್ತಾರೆ. ಈ ದೊಡ್ಡ ಸಭೆಯ ಒಂದು ಮುಖ್ಯ ಸ್ಥಳದಲ್ಲಿ ಆ ಸತ್ಯವೇದವು ತೆರೆದು ಇಡಲ್ಪಡುತ್ತದೆ. ನಾನು ನೋಡಿದ್ದೇನೆ. ಅದರಲ್ಲಿ ಯಾವುದೋ ಒಂದು ಇದನ್ನು ತೆಗೆದುಕೊಂಡು ಪ್ರಸಂಗ ಮಾಡಿ ಹೋಗ್ತಾರೆ. ಆದರೆ ಸಾಮಾನ್ಯ ಜನರು, ಸಭಿಕರು ಆ 1,000 ವರ್ಷ ಸತ್ಯವೇದವನ್ನು ಮುಟ್ಟಿಲ್ಲ, ಸತ್ಯವೇದವನ್ನು ನೋಡೋದಿಲ್ಲ. ಇದು ನೋಡಿ ಮೊದಲನೇ ಬದಲಾವಣೆ. ದೇವರ ಸ್ಥಾನವನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಭೆ. A church which takes the place of God is no church. A man who takes the place of God is no man but a follower of Satan. ಸತ್ಯವೇದಗಳಿಲ್ಲ. ಇದು ಮೊದಲನೇದಾಗಿ. ಯಾರಿಗೂ ಗೊತ್ತಾಗಬಾರ್ದು ಸತ್ಯ ಏನು ಅಂತ. ಆ ರೀತಿಯಾಗ ಒಂದು ಕುತಂತ್ರನ ಮಾಡಿ 1,000 ವರ್ಷ ಬರೀ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಓದಬೇಕು. ಲ್ಯಾಟಿನ್ ಎಂಬತಕ್ಕಂಥ ಭಾಷೆ ಪ್ರಸಿದ್ಧವಾಗಿರ್ತಕ್ಕಂಥ ಭಾಷೆಗಳಲ್ಲ, ಆಡಳಿತ ಭಾಷೆ ಅಷ್ಟೇ. ಬರೀ ಎಲ್ಲೋ ಒಂದು ಕಡೆ ಉಪಯೋಗಿಸ್ತಕ್ಕಂಥ, ಅದು ಸರ್ಕಾರಕ್ಕೆ ಉಪಯೋಗವಾಗುವಂಥ ಒಂದು ಭಾಷೆ. ಅದು ಒಂದು ಕಡೆ ಇರಲಿ. ಸತ್ಯವೇದ ಯಾರಿಗೂ ಸಿಗ್ತಾ ಇಲ್ಲ. ಬೇರೆ ಯಾವ ರೀತಿ ಜನರನ್ನು ಮೋಸ ಮಾಡುತ್ತೋ ಈ ದೊಡ್ಡ ಸಭೆ. ಈಗ ತಾನೇ ಪಾಸ್ಟರ್ ಪ್ರಸನ್ನ ಹೇಳಿದ್ರು, ಈ ಅಂಧಕಾರ ಯುಗದಲ್ಲಿ ಹೇಗೆ ಜನ ಮರಳು ಮಾಡಿದ್ರು. ದೇವರ ವಾಕ್ಯವನ್ನು ಬದಿಗಿಟ್ಟು ಸಂಪ್ರದಾಯವನ್ನು ತಂದು ಅವರು ಸಬ್ಬತ್ ದಿನ ಶನಿವಾರ ಅಂತ ಗೊತ್ತಿದ್ದರು, ಭಾನುವಾರಕ್ಕೆ ವರ್ಗಾಯಿಸ್ಬಿಟ್ರು. ಈ ರೀತಿಯಾಗಿ ಮೊದಲನೇದಾಗಿ ಬದಲಾವಣೆ. ಎರಡನೇದಾಗಿ ಇವತ್ತು ಕ್ರೈಸ್ತರು ಅಂದರೆ ಯಾರು ಸಹಜವಾಗಿ ವರ್ಷಕ್ಕೆ 2 ಬಾರಿ ಕ್ರೈಸ್ತರು ಚರ್ಚ್ಗೆ ಹೋಗೋದು. ಯಾವ ದಿನ? ಕ್ರಿಸ್ಮಸ್ ದಿನ ಮತ್ತು ಹೊಸ ವರ್ಷ ದಿನ. ಇದ್ದಾರೆ ಸರ್, ಇದ್ದಾರೆ. ಈಗ 100% ನಾವು ತೆಗೆದುಕೊಂಡಾಗ ಒಂದು ಒಳ್ಳೆ ಪರ್ಸೆಂಟೇಜ್ 2 ದಿನ. ದೇರ್ ಆರ್ ಪೀಪಲ್ ಹೂ ಕಮ್ ಟು ಚರ್ಚ್ ಓನ್ಲಿ ಫಾರ್ ಫ್ಯೂನರಲ್ಸ್ ಆ್ಯಂಡ್ ವೆಡ್ಡಿಂಗ್ಸ್.
ಅದನ್ನು ಒಂದು ಕಡೆ ಬಿಟ್ಟರೆ ನೀವು ಹೇಳೋದ ರೀತಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಮಾತ್ರ 2 ದಿನಕ್ಕೆ ಬರ್ತಕ್ಕಂಥ ಸಭಿಕರು ತುಂಬ ಜನ ಇದ್ದಾರೆ. ಸೊ ದೇ ಆರ್ ಕಾಲ್ಡ್ ಕ್ರಿಸ್ಮಸ್ ಕ್ರಿಶ್ಚಿಯನ್ಸ್. ಆ ಕ್ರಿಸ್ಮಸ್ನೂ ಸಹ ಇದೂ ಸಹ ಈ ಒಂದು ಅಂಧಕಾರ ಯುಗದಲ್ಲಿ ಮಾರ್ಪಾಟಾದಂಥ ಒಂದು. ಏನು ಮಾತಾಡ್ತೀರಿ ನೀವು? ಸುಮ್ಮನೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ನವರು ಇದನ್ನು ನೀವು ಪ್ರಸಿದ್ಧಿ ಆಗಬೇಕು ಅಂತ ಈ ವಿಚಾರ ಹೇಳ್ತೀರ ಎಲ್ಲ ಕಡೆ ಅಂತ ಕೆಲವರು ನಂಬಿಕೆ. ಹೇಳಿ. ಅದಕ್ಕೆ ಅವರು ಇತಿಹಾಸ ಓದಬೇಕು. ಇತಿಹಾಸ ಓದಿದ್ರೆ ಹೇಗೆ ಬಂತು ಎಲ್ಲದಕ್ಕೂ ಇತಿಹಾಸ ಇರ್ತದೆ. ಈ ಕ್ರಿಸ್ಮಸ್ ಇತಿಹಾಸ ನೋಡುವಾಗ ಮಿತ್ರಯಿಸಮ್ ಅಂತ ಒಂದು ಬೋಧನೆಯನ್ನು ಕಲಿಸಿದ್ರು. ನೀವು ಸೂರ್ಯನಿಗೆ ಮಿತ್ರನಾದರೆ ನೀವು ಆತನನ್ನು ಹಾರೈಸ್ಬೇಕು. ಆ ಸೂರ್ಯನ ಜನ್ಮದಿನ ಡಿಸೆಂಬರ್ 25 ಅಂತೆ, ಗೊತ್ತಿದೆಯಾ? ಕಾರ್ಯಕ್ರಮವನ್ನು ದಯವಿಟ್ಟು ನೋಡ್ತಾ ಇರ್ತಕ್ಕಂಥವ್ರು ಅಂದರೆ ಈ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಅದ್ಭುತವಾಗಿ ಅದ್ಧೂರಿಯಾಗಿ ನಮ್ಮ ಸಭೆಯಲ್ಲಿರ್ತಕ್ಕಂಥವ್ರು ಇರ್ಬೋದು, ಬೇರೆ ಸಭೆಯಲ್ಲಿರ್ತಕ್ಕಂಥವ್ರು ಕೂಡ ಇರ್ಬೋದು, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕ್ರಿಸ್ಮಸ್ ಬಗ್ಗೆ ಸತ್ಯವನ್ನು ಹೇಳ್ತಾ ಇದ್ದೀವಿ. ಕಾರ್ಯಕ್ರಮ ಇಷ್ಟ ಇಲ್ಲದ್ರೆ ಆಫ್ ಮಾಡಿಬಿಡಿ ದಯವಿಟ್ಟು. ಆದರೆ ಇದೇ ನೋಡಿ ಸತ್ಯ, ನಾವು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ, ಚರಿತ್ರೆ ಹೇಳ್ತಾ ಇದೆ. ಮುಂದುವರಿಸಿ. ಆ ಪ್ರಯುಕ್ತವಾಗಿ ಇವತ್ತು ಸೂರ್ಯನ ಜನ್ಮದಿನವನ್ನು ಇವತ್ತು ಕ್ರೈಸ್ಟ್ ಮಾಸ್ ಅಂತೇಳಿ ಕ್ರಿಸ್ಮಾಸ್ಗೆ ಹೋಗಿ ಕ್ರಿಸ್ತನ ಜನನ ಅಂತ ಮಾಡಿಬಿಟ್ರು. ಯೇಸು ಸ್ವಾಮಿ ಕ್ರಿಸ್ಮಸ್ 25ನೇ ತಾರೀಕು ಯಾವ ಕಾಲ? ಅದು ಚಳಿಗಾಲ. ಯಾರಾದರೂ ಒಬ್ಬರು ಕ್ರೈಸ್ತರು ಸತ್ಯವೇದ ಹೋದವರು ಆದಿಕಾಂಡದಿಂದ ಪ್ರಕಟಣೆವರೆಗೆ ಯೇಸು ಸ್ವಾಮಿ ಚಳಿಗಾಲದಲ್ಲಿ ಹುಟ್ಟದ ಅಂತ ತೋರಿಸ್ಬಿಟ್ರೆ ನಾನು ಮತಾಂತರ ಆಗ್ಬಿಡ್ತೀನಿ, ಬೇಕಂದ್ರೆ ಕ್ರೈಸ್ತ ಧರ್ಮನೇ ಬಿಟ್ಕೊಟ್ಬಿಡ್ತೀನಿ. ಎಲ್ಲೂ ಒಂದು ವಾಕ್ಯನೂ ಇಲ್ಲ ಯೇಸು ಸ್ವಾಮಿ ಚಳಿಗಾಲ ಹುಟ್ಟದ ಅಂತೇಳಿ. ಆದರೆ ಇವತ್ತು ಈ ಅಂಧಕಾರದ ಯುಗದಲ್ಲಿ ಆದಂಥ ಬದಲಾವಣೆ ರಹಸ್ಯವಾಗಿದೆ, ಯಾರಿಗೂ ಗೊತ್ತಿಲ್ಲ. ಈ ಸಂಪ್ರದಾಯವನ್ನೇ ಎಲ್ಲ ಅನುಸರಿಸ್ತಾ ಇದ್ದಾರೆ. ಡಿಸೆಂಬರ್ 25ನೇ ತಾರೀಕು ಯೇಸು ಸ್ವಾಮಿ ಜನನ ಅಂತೇಳಿ ನಾನು ಬೀದರಲ್ಲಿ ಸೇವೆ ಮಾಡ್ತಾಯಿದ್ದೆ. ಡಿಸೆಂಬರ್ ಮಾಸ ಯೇಸು ಹುಟ್ಟಿದ ಮಾಸ ಅಂತ ರಾಗ ಆಡ್ತಾಯಿದ್ರು. ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದು ಕ್ರಿಸ್ಮಸ್ ಮಾಸ ಡಿಸೆಂಬರ್ 25ರಲ್ಲ. ಇದು ಸೂರ್ಯನ ಜನ್ಮದಿನ. ಯಾರ್ಯಾರು ಕ್ರಿಸ್ಮಸ್ ಆಚರಿಸ್ತಾರೆ ಅವರು ಕ್ರಿಸ್ತನನ್ನು ಆರಾಧಿಸ್ತಾ ಇಲ್ಲ, ಅವರು ಸೈತಾನನ ಆರಾಧಿಸ್ತಾರೆ. ಯಾಕಂದರೆ ಸೃಷ್ಟಿಕರ್ತ ಸೂರ್ಯ ದೇವರಲ್ಲ, ಸೂರ್ಯ ಸೃಷ್ಟಿ ವಸ್ತು. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುವನ್ನು ಪೂಜೆ ಮಾಡೋದು ವಿಗ್ರಹಾರಾಧನೆಗೆ ಸಮಾನ ಆಗ್ಬಿಡುತ್ತೆ. ಆ ಪ್ರಯುಕ್ತವಾಗಿ 25ನೇ ತಾರೀಕು ಸತ್ಯವೇದದಲ್ಲಿ ಎಲ್ಲೂ ನಮೂನೆ ಆಗಿಲ್ಲ. ಯಾಕಂದರೆ ದೇವರು ಯೇಸು ಸ್ವಾಮಿ ಈಸ್ ದಿ ಆಲ್ಫಾ ಅಂಡ್ ದ ಒಮೆಗಾ. ಆತನೇ ಆದಿಯು, ಆತನೇ ಅಂತ್ಯ. ಬಹುಶಃ 25ನೇ ತಾರೀಕು ಯೇಸು ಸ್ವಾಮಿ ಹುಟ್ಟದ 2000 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಅದಕ್ಕೂ ಮೊದಲೇ ಸ್ವಾಮಿ ಎಲ್ಲಿದ್ದ? ಅಸ್ತಿತ್ವನೇ ಇಲ್ಲ. ಇನ್ನೊಂದು ಸಾಲ್ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ನಮ್ಮ ಜನರು. ಏನು ಸಾಲ್ ಅಂದರೆ, ಯಾವತ್ತೋ ಒಂದಿನ ಹುಡ್ತಾತಾನೆ, ನಂಬ್ತೀರ ನೀವು? ಯಾವತ್ತೋ ಒಂದಿನ ಹುಡ್ತಾತಾನೆ, 25 ಇಟ್ಕೊಳ್ಳೋಣ ಬಿಡಿ, ಯಾಕೆ ಸುಮ್ಮನೆ ನೀವು ಅದನ್ನು ತಡೆ ಮಾಡ್ತೀರಾ ಅಂತ. ಆದರೆ ನೀವು ಹೇಳ್ತಾ ಇದ್ದೀರಾ ಸೂರ್ಯ ದೇವರ ಜನ್ಮದಿನ ಅಂತ. ಇವತ್ತು ಅವ್ರ ಸನ್ ಆಫ್ ಗಾಡ್ ದೇವಕುಮಾರನ ಆರಾಧಿಸೋದು ಬಿಟ್ಟು ದೇವಕುಮಾರನು ಸೃಷ್ಟಿ ಮಾಡಿದ ಸೂರ್ಯನನ್ನು ಪೂಜೆ ಮಾಡ್ತಿದ್ದಾರೆ. ಇದು ಸೈತಾನನ ಕುತಂತ್ರ. ಈ ರೀತಿ ಮಾಡಿ ದೇವರ ಮಗನಿಂದ ತೆಗೆದು ಸೃಷ್ಟಿ ವಸ್ತು ಕಡೆಗೆ ಗಮನವನ್ನು ಸೆಳೆದಿದ್ದಾರೆ. ಇದು ಮಹಾ ಮೋಸ, ಮಹಾ ತರವಾದಂಥ ಧರ್ಮಭ್ರಷ್ಟತೆ. ಜನಗಳಿಗೆ ಗೊತ್ತಿಲ್ಲ ಧರ್ಮಭ್ರಷ್ಟತೆ ಅಂತೇಳಿ. ನಾವು ಕ್ರಿಸ್ಮಸ್ ಹಬ್ಬ ಆಚರಿಸ್ತೀವಿ, ಯೇಸುಸ್ವಾಮಿ ಜನನ ಆಚರಿಸ್ತೀವಿ ಅಂತೇಳಿ. ಅದು ನಿಜವಾಗಿ ಅವರು ಆಚರಿಸ್ತಕ್ಕಂಥದ್ದು ಕ್ರಿಸ್ತನಲ್ಲ, ಅವರು ಸೂರ್ಯನ ಪೂಜೆ ಮಾಡ್ತಾಯಿದ್ದಾರೆ. ಮಿತ್ರಯಿಸಮ್ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಹೇಳ್ತಕ್ಕಂಥದ್ದು, ಒಂದು ವೇಳೆ ನೀವು ನಂಬದೇ ಇದ್ದರೆ ನಿಮ್ಮ ಗೂಗಲ್ನ ತೆಗೆದು ಈ ಮಿತ್ರಯಿಸಮ್ ಎಂಬತಕ್ಕಂಥ ಪದವನ್ನು ಹುಡುಕ್ರಿ, ನಾವು ಹೇಳಿರೋದೆಲ್ಲ ಸಿಗ್ತದೆ ಅಲ್ಲಿ. ಯಾಕಂದ್ರೆ ನಾವು ಸೃಷ್ಟಿ ಮಾಡಿಕೊಂಡು ಇವ್ರು ಹೇಳ್ತಿದ್ದೀವಿ ಯಾರು ಹೇಳ್ತಿದ್ವಿ ಅಂತಲ್ಲ, ನೀವು ಹುಡುಕುವಾಗಲೂ ಆ ಸತ್ಯ ಅದೇ ಸತ್ಯವನ್ನು ನಾವು ತಿಳಿಸ್ತಾ. ಯಾರು ಹೇಳಿದ್ರು ಸತ್ಯನೇ. ದೇವರು ತಾನೇ ನಮ್ಮೆಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಡಲಿ, ನಿಜಾಂಶವನ್ನು ನಾವೇ ಹುಡುಕೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ.